ಬೆಳಗ್ಗೆನೆ ಎದ್ದಿದ್ದಾಯ್ತು. ಎದ್ದಿದ್ದೆ ಹೋಗೋದು ಫಸ್ಟ್ ಕೆಲಸ ನಮ್ಗೆ ಯಾವಾಗಲೂ ಜಿಮ್ಗೆ. ಲೈಫಲ್ಲಿ ಒಂದು ಮೋಟಿವ್ ಇರಬೇಕು. ಎವ್ರಿ ಡೇ ಇವತ್ತು ನಾವು ಏನು ಮಾಡ್ತೀವೋ ಅದರಷ್ಟು ಎಕ್ಸ್ಟ್ರಾ ನಾಳೆ ಏನಾದರೂ ಮಾಡಬೇಕು. ಅಷ್ಟು ಮಾತ್ರ ವಿಷನ್ ಇಟ್ಕೊಂಡ್ರೆ ಸಾಕು. ತುಂಬ ದೊಡ್ಡದಾಗಿ ಯೋಚನೆ ಮಾಡಿದ್ರೆ ಅದು ಯಾವ್ದು ನಡೆಯಲ್ಲ. ಜಾಸ್ತಿ ಆಗಿದ್ದೀವಿ, ಒಳ್ಳೆಯದು. ಲಾಸ್ಟ್ ವೀಕ್ ಇಂಜುರಿ ಆಗಿದ್ದು ಇನ್ನೂ ರಿಕವರ್ ಆಗಿಲ್ಲ. ಜಾಸ್ತಿ ವೆಯ್ಟ್ ಲಿಫ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಎಕ್ಸಾಕ್ಟಾಗಿ ಬೋನ್ಗೆ ಪೇನ್ ಆಗ್ತಾಯಿದೆ. ಏನೋ ಮಾಡಬೇಕಂದ್ರೂ ಮಾಡೋಕ್ಕಾಗ್ತಾಯಿಲ್ಲ ಅವರು. ಓಕೆ, ಸ್ಟಿಲ್ ವಿ ಶುಡ್ ಡು. ವರ್ಕೌಟ್ಸ್ ಎಲ್ಲ ಮುಗೀತು. ಎಕ್ಸಾಕ್ಟಾಗಿ 2 ಅವರ್ಸಲ್ಲಿ ಎಲ್ಲನೂ ಫಿನಿಷ್ ಮಾಡಿಬಿಟ್ಟೆ ಇವತ್ತು. ಎಕ್ಸಾಕ್ಟಾಗಿ 2 ಅವರ್ಸಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟೆ. ಜಸ್ಟ್ ಟ್ರೈಸಿಪ್ಪು. ಇವಾಗ ಮನೆಗೆ ಹೋಗ್ಬಿಟ್ಟು ಜೀವನ ಏನಂತ ನೋಡಬೇಕು. ವರ್ಕೌಟ್ ಬೇಗ ಮುಗಿಸಿ ಮನೆಗೆ ಹೋಗೋದು ಏನೋ ಅಂದರೆ ನಾನು ಗ್ರೌಂಡ್ ಫ್ಲೋರಲ್ಲಿ ಬಿಟ್ಟಿಲ್ಲ ಗಾಡಿ ಇವತ್ತು. ಬೇಸ್ಮೆಂಟಲ್ಲಿ ಬಿಟ್ಟೆ. ನೋಡಿ ನಾವು ಗ್ರೌಂಡ್ ಫ್ಲೋರ್ ಇಳಿದ್ವಿ. ಓಕೆ, ವರ್ಕೌಟ್ ಬೇಗ ಮುಗ್ದು ಮನೆಗೆ ಹೋದ್ರೆ ಒಂಥರ ಜಾಲಿ ಅನಿಸ್ತದೆ. ಏನೋ ಕೆಲಸ ಬಿಟ್ಟು ಬೇಗ ಮನೆಗೆ ಹೋದ ಥರ ಒಂಥರ ಫೀಲ್ ಆಗ್ತಾ ಇದೆ. ವರ್ಕೌಟ್ಸ್ ಎಲ್ಲ ಮುಗೀತು. ಎಕ್ಸಾಕ್ಟಾಗಿ 2 ಅವರ್ಸಲ್ಲಿ ಎಲ್ಲನೂ ಫಿನಿಷ್ ಮಾಡಿಬಿಟ್ಟೆ ಇವತ್ತು. ಎಕ್ಸಾಕ್ಟಾಗಿ 2 ಅವರ್ಸಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟೆ. ಜಸ್ಟ್ ಟ್ರೈಸಿಪ್ಪು. ಇವಾಗ ಮನೆಗೆ ಹೋಗ್ಬಿಟ್ಟು ಜೀವನ ಏನಂತ ನೋಡಬೇಕು. ಪ್ರೋಟೀನ್ ರೆಡಿ ಆಗ್ತಿದೆ. ಚೋಟ್ ಫುಲ್ ಮಿಕ್ಸ್ ಮಾಡಿ ಕೊಡ್ತಾ ಇರೋದು ನನಗೆ. ಲವ್ ಯು ಸೊಲ್ರ ಚೋಟಿ. ಲವ್ ಯು. ಸ್ನಾನ ಮಾಡಿದಾಯ್ತು, ಫ್ರೆಶ್ ಆಗಿ ಪ್ರೋಟೀನ್ ಕುಡ್ದಿದ್ದಾಯ್ತು. ಇವಾಗ ಓಟ್ಸ್ ತಿನ್ಕೊಂಡು ಮೊಟ್ಟೆ ತಿನ್ಬಿಟ್ಟು ಇವತ್ತು ಸ್ವಲ್ಪ ಆಚೆ ಹೋಗ್ಬೇಕಾಗಿದೆ. ನೋಡೋಣ ಎಲ್ಲಿ ಹೋಗೋದಂತ. ನಮ್ಮ ಜೊತೆಗೆ ಇನ್ನೊಬ್ಬ ಪ್ಲೇಯರ್ ಸ್ಟಾರ್ಟ್ ಮಾಡಿದ್ದಾರೆ ಬರೋಕ್ಕೆ. ಇವ್ರ ಹೆಸರು ಚೋಟಿ. ಅಲ್ಲಿಗೆ ಬೊಮ್ಮಿ ಸೋಟಿ. ಇವ್ರು ಯಾರು? ಲವಿ ಸೊಲ್ಲೆ. ಲವ್ ಯು. ಓಕೆ, ಪ್ರೋಟೀನ್ ತಿಂದಿದ್ದಾಯ್ತು. ಇವಾಗ ಎಗ್ ತಿನ್ನೋಣ. ಅವನು ಪ್ರೋಟೀನ್ ತಿಂತವನೆ. ಗುಡ್ ಫಾರ್ ಹೆಲ್ತ್. ಚೋಟ್ ಕಮ್ಮಿಗೆ ಅಪ್ಡಿ. ಓಕೆ, ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂದ್ರೆ ಫ್ಯಾಕ್ಟ್ರಿಗೆ ಯಾಕೆ ಹೋಗ್ತಾ ಇದೀವಿ? ಒಂದು ಲೋಡ್ ಇದೆ ಆಲ್ರೆಡಿ ಇವತ್ತು. ಆ ಲೋಡ್ ಹಾಕ್ಬಿಟ್ಟು ಚಿಕನ್ ಇಸ್ಕೊಂಡು ಹೋಗಿ ತಿನ್ಬೇಕು. ಫಸ್ಟ್ ಪ್ರೋಟೀನ್ ಕನ್ಸ್ಯೂಮ್ ಮಾಡಬೇಕು. ಏನೋ ಇವನು ಎತ್ತಿದ್ದೆ ಮಧ್ಯಾಹ್ನ ಊಟಕ್ಕೆ ಪ್ಲಾನ್ ಮಾಡ್ತಾನೋ ಅಂತ ಯೋಚನೆ ಮಾಡಬೇಡ್ರಿ. ಯಾಕಂದರೆ ಪ್ರೋಟೀನ್ ತುಂಬ ಇಂಪಾರ್ಟೆಂಟು. ಅದ್ರ ಜೊತೆಗೆ ಕೆಲಸ ಮಾಡೋದು ಇಂಪಾರ್ಟೆಂಟು. ಜೀವನ ಎಷ್ಟು ಚೇಂಜ್ ಆಗಿರ್ತದೆ ಅಂದರೆ 10 ಗಂಟೆ ಆದರೆ ಅವ್ನು ರಿಪೋರ್ಟ್ ಮಾಡು, ಲಾಗಿನ್ ಮಾಡು, ಟೀಮ್ ಲೀಡರ್ ಬರ್ತಾನೆ, ಮ್ಯಾನೇಜರ್ ಬೈತಾನೆ ಅಂತ ಹೋಗಿ ಇವಾಗ ನಮ್ಮ ಕೆಲಸ ನಾವೇ ರಾಜ, ನಾವೇ ಮಂತ್ರಿ, ನಾವೇ ಎಂಪ್ಲಾಯಿ ಇಲ್ಲ ಅಂದರೆ ಆ ಕೆಲಸನ ಮಾಡ್ತೀವಿ. ಎಂಪ್ಲಾಯಿ ಇದ್ದರೆ ರಾಜ ಕೆಲಸನೂ ಮಾಡ್ತೀವಿ. ಇದೊಂಥರ ಜೀವನ ತುಂಬ ಖುಷಿಯಾಗಿದೆ. ನೀವು ಈ ಥರ ಜೀವನ ಬದುಕ್ರಿ, ಚೆನ್ನಾಗಿರ್ತದೆ. ಫ್ಯಾಕ್ಟ್ರಿಗೆ ಬಂದ್ವಿ. ಫ್ಯಾಕ್ಟ್ರಿಗೆ ಬಂದು ಗಾಡಿ ಲೋಡ್ ಮಾಡೋಕ್ಕೆ ಬಿಟ್ಟಾಯಿತು. ಲೋಡ್ ಮಾಡ್ತಾರೆ ಆಲ್ರೆಡಿ. ಇಲ್ಲೇ ಪಕ್ಕದಲ್ಲೇ ಅನ್ಲೋಡ್ ಇರೋದು. ಆ ಕಡೆ ದಾರಿ ಕಾಣಿಸ್ತದೆ, ಅಲ್ಲಿಂದ ಪಕ್ಕದ ರೋಡಿಗೆ ಅನ್ಲೋಡ್ ಇರೋದು. ಓಕೆ, ಲೆಟ್ಸ್ ಗೋ. ಲಂಚಿಗೆ ಚಿಕನ್ ರೆಡಿ ಇದೆ, ಎಗ್ ರೆಡಿ ಇದೆ, ಕಾಬ್ಸ್ ಕರೆಕ್ಟ್ ಆಗಿದೆ.
ಚಿಕನ್ ಬೇಯ್ದಿದ್ದು ಚೋಟು ಲಭಿಸಲು ಚೆನ್ನಾಗಿದೆ. ಕೀರ್ಕ ಇಲ್ಲ, ಅದು ಚಿಕನ್ ಸಕ್ಕದಾಗಿದೆ. ಲವ್ ಯು. ಓಕೆ, ಸಖತ್ತಾಗಿ ಲಂಚ್ ಮಾಡ್ತಾಯಿತ್ತು. ಲಂಚ್ ಮಾಡಿದ್ಮೇಲೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಫ್ಯಾಕ್ಟ್ರಿಗೆ. ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ಲೋಡ್ ಇದೆ. ಬೆಳ್ಳಲ್ಲಿ ಕ್ರಾಸ್ಗೆ ಹೋಗ್ಬಿಟ್ಟು ಬೆಳ್ಳಲ್ಲಿ ಊರಿಗೆ ಹೋಗ್ಬಿಟ್ಟು ಅನ್ಲೋಡ್ ಮಾಡ್ಕೊಂಡು ಬರಬೇಕು. ಅದು ಅನ್ಲೋಡ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋದು. ಫೈನಲಿ ನಮ್ಮ ಡಿನ್ನರ್ ರೆಡಿ ಆಗಿದೆ. ವೆಜಿಟೇಬಲ್ಸ್ ಫುಲ್ಲಿ ಲೋಡೆಡ್ ವೆಜಿಟೇಬಲ್ಸ್, ಅದ್ರ ಜೊತೆಗೆ ಏಗ್. ಓಕೆ, ಇದು ಮುಗಿಸ್ಕೊಂಡು 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು. ಲೆಟ್ಸ್ ಟಚ್ ದ ಟಾಸ್ಕ್.